ನೋಡ್ರಿ, ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡು. ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ BJP ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು. ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು ಚಿಕ್ಕ ವಯಸ್ಸಲ್ಲೇ. ಅವರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನೂ ನಿರ್ಧಾರ ತಗೊಂಡಿಲ್ಲ. ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರೂ ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ BJP ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ, ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡೋವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ BJP ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಅದರಿಂದ ನಾನು ಹೈಕಮಾಂಡ್ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ತುಮಕೂರು BJP ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನಾರು ಮಾಡಲಿ, ನಾನು 2 ಬಾರಿ ಆಗಿದ್ದೇನೆ. ಹೊಸಬರಿಗೆ ಅವಕಾಶ ಆಗಿ 2 ಬಾರಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಯಾರು ಕೊಟ್ಟರೂ ಕೆಲಸ ಮಾಡ್ತೀನಿ. ನಾನು ಹೇಳಿದ್ದೆ, ಯಾರು ಹಿಂದುಳಿದವ್ರು ಕೊಡಿ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಹೇಳಿದ್ದೇನೆ. ಬಗರುಕುಂ ಸಾಗುವಳಿ ಚೀಟಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ತಹಸೀಲ್ದಾರ್ ಕಚೇರಿಗೆ. ಸುಮಾರು 1978ರಿಂದನೂ ಕೂಡ ಕೆಲವು ಹಕ್ಕುಪತ್ರಗಳು ಸಾಗುವಳಿ ಚೀಟಿಗಳು ವಿತರಣೆ ಆಗಿಲ್ಲ. ಆಗಿರೋಕ್ಕೆ ಖಾತೆ ಮಾಡಿಕೊಟ್ಟಿಲ್ಲ. ತುಂಬ ಇದು ಏನಂದರೆ ತಾಲೂಕು ಆಫೀಸ್ ಏನಾಗಿದೆ, ಭ್ರಷ್ಟಾಚಾರದ ಕೂಪ ಆಗಿದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ತಾಲೂಕು ಆಫೀಸ್ಗೆ ಆಗಲಿ ಎಲ್ಲೂ ಹೋಗಲ್ಲ. ಅವ್ರು ಬಂದರೆ ಕಾಲೇಜಿಗೆ ಹೋಗ್ತಾರೆ, ಕಾಲೇಜಿಂದ ಸಿಟಿಗೆ ಹೋಗ್ತಾರೆ. ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ಬಂದರೆ ಭಾಷಣ ಮಾಡ್ತಾರೆ. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ, ನೀವು ಸಜ್ಜನರಿದ್ದೀರಾ, ಒಳ್ಳೆಯವರಿದ್ದೀರಾ. ಬರೀ ಒಳ್ಳೇದು ಹಿಡ್ಕೊಂಡು ಇಲ್ಲಿರೋ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ. ಆಡಳಿತ ಸತ್ತೋಗಿದೆ. ಜಿಲ್ಲಾ ಆಡಳಿತದಲ್ಲಿ ಏನೂ ಕೆಲಸ ಆಗ್ತಿಲ್ಲ. ಅದಕ್ಕೆ ನಾನು DC ಅವ್ರಿಗೂ ಕಂಪ್ಲೇಂಟ್, DC ಅವರು ಪ್ರಾಮಾಣಿಕರಿದ್ದಾರೆ. ಆದರೆ ಬರೀ ಪ್ರಾಮಾಣಿಕರಿದ್ದರೆ ಕೆಲಸ ಆಗಲ್ಲ, ಕ್ರಮಗಳಾಗಬೇಕು. ಬಡವರಿಗೆ ನ್ಯಾಯ ಸಿಗಬೇಕು. ಬಡವರು ಪಾಪ ಇವತ್ತು ಖಾತೆ ಮತ್ತು ಸಾಗುವಳಿ ಚೀಟಿ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ತಹಸೀಲ್ದಾರ್ ಆಫೀಸ್ಗೆ ದಿನ ಬೆಳಗ್ಗೆ ಓಡಾಡ್ತಿರ್ತಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕೂತ್ಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಬಗೆಹರಿದೆ. ಬರೀ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ತಾಲೂಕು ಆಫೀಸಲ್ಲಿ. ನಾನಿವತ್ತು ವಿಲೇಜ್ ಅಕೌಂಟೆಂಟ್ಗಿರ್ಬೋದು, ಅಲ್ಲಿರುವಂಥ ತಹಸೀಲ್ದಾರ್ ಕ್ಲರ್ಕ್ ಇರ್ಬೋದು, ಈ ಬಗರುಕುಂ ಸಾಗುವಳಿ ಚೀಟಿನ ಯಾರ್ಯಾರು ವಿಲೇವರಿ ಮಾಡ್ತಾರೆ ಅವ್ರಿಗೆಲ್ಲ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಎಕ್ಸ್ಪ್ಲನೇಷನ್ ಕೇಳ್ಕೊಂಡು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ. ಇಲ್ಲ, ಅಧಿಕಾರಿಗಳಿಗೆ ಭಯ ಇಲ್ಲ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವರೇನು ಕಚ್ಚೆ ಕಟ್ಟಲ್ಲ. ನಾನು ಅದಕ್ಕೆ ನೇರವಾಗಿ ಹೇಳ್ತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನೀವು ಸಜ್ಜನರಾದರೆ ಪ್ರಯೋಜನ ಇಲ್ಲ, ಆ್ಯಕ್ಷನ್ ಮಾಡಬೇಕು. 1-2 ಸಸ್ಪೆಂಡ್ ಮಾಡಬೇಕು. ಮೇಲ್ಮಟ್ಟದವ್ರಿಗೆ ಇಲ್ಲಿ AC ಇರ್ಬೋದು, ಕೆಲವರು AC ರ್ಯಾಂಕಿಂದ ಹಿಡಿದು ಕೆಳಗಡೆ ಮಾಡ್ತಾರೆ, ಏನೂ ಕೆಲಸ ಆಗ್ತಿಲ್ಲ. ನೀವು ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಸರ್ವೆ ಮಾಡ್ಕೊಂಬನ್ರಿ. ನಾನು ಹೇಳ್ತಿಲ್ಲ ಇದನ್ನು, ನಾನೇನು ಪರಮೇಶ್ವರ್ ಅವರಿಗೆ ವಿರೋಧ ಮಾಡಬೇಕು, ಕಾಂಗ್ರೆಸ್ಗೆ ವಿರೋಧ ಮಾಡಬೇಕು ಅಂತ ಹೇಳ್ತಿಲ್ಲ. ನೀವೇ ಒಂದು ಮೀಡಿಯಾದವ್ರು ಒಂದು ಸಲ ಇಟ್ಕೊಂಡು ಹೋಗ್ರಿ, ಮೈಕ್ ಗೊತ್ತಾಗುತ್ತೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಈ ಸರ್ಕಾರ ಬಂದಾಗಲಿಂದ ಅಭಿವೃದ್ಧಿ ಶೂನ್ಯ, ದಿವಾಳಿ ಆಗಿದೆ. 2ನೇ 3ನೇ ಸ್ಥಾನದಲ್ಲಿ ಇದು ಕರ್ನಾಟಕ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮೊನ್ನೆ ಎಕನಾಮಿಕ್ಸ್ ವರದಿ ಒಳಗಡೆ ನಾನು ಓದಿದಾಗ 10ನೇ ಸ್ಥಾನಕ್ಕೆ ಬಂದಿದೆ. ಇದೇ ಸಿದ್ದರಾಮಯ್ಯ ಇನ್ನೊಂದು 3 ವರ್ಷ ಇದ್ದರೆ ಇದು 30ನೇ ರಾಜ್ಯ ಕಡೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ದಂಗೆ ದಿವಾಳಿ ಮಾಡಿ ರಾಜ್ಯನ ಅಧೋಗತಿಗೆ ಹಾಕಿ ಬಿಕಾರಿ ಮಾಡಿ ಕರ್ನಾಟಕ ಜನನ ಈ ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ. ನೋಡ್ರಿ, ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡು. ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ BJP ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು. ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು ಚಿಕ್ಕ ವಯಸ್ಸಲ್ಲೇ. ಅವರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನೂ ನಿರ್ಧಾರ ತಗೊಂಡಿಲ್ಲ. ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರೂ ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ BJP ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ, ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ.
ಅವ್ರ ಬಗ್ಗೆ ಮಾತಾಡೋವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ ಬಿ ಜೆ ಪಿ ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಅದನ್ನು ನಾನು ಹೈಕಮಾಂಡ್ಗೆ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಈಗ ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಯಾರನ್ನಾರು ಮಾಡಲಿ, ನಾನು 2 ಬಾರಿ ಆಗಿದ್ದೇನೆ, ಹೊಸಬರಿಗೆ ಅವಕಾಶ ಆಗಿ 2 ಬಾರಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಯಾರು ಕೊಟ್ಟರೂ ಕೆಲಸ ಮಾಡ್ತೀನಿ. ನಾನು ಹೇಳಿದೆ, ಯಾರು ಹಿಂದುಳಿದವ್ರು ಕೊಡಿ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಹೇಳಿದ್ದೇನೆ. ಬಗರುಕುಂ ಸಾಗುವಳಿ ಚೀಟಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ತಹಸೀಲ್ದಾರ್ ಕಚೇರಿಗೆ. ಸುಮಾರು 1978ರಿಂದನೂ ಕೂಡ ಕೆಲವು ಹಕ್ಕುಪತ್ರಗಳು ಸಾಗುವಳಿ ಚೀಟಿಗಳು ವಿತರಣೆ ಆಗಿಲ್ಲ. ಆಗಿರೋಕ್ಕೆ ಖಾತೆ ಮಾಡಿಕೊಟ್ಟಿಲ್ಲ. ತುಂಬ ಇದು ಏನಂದರೆ ತಾಲೂಕು ಆಫೀಸ್ ಏನಾಗಿದೆ, ಭ್ರಷ್ಟಾಚಾರದ ಕೂಪ ಆಗಿದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ತಾಲೂಕು ಆಫೀಸ್ಗೆ ಆಗಲಿ ಎಲ್ಲೂ ಹೋಗಲ್ಲ. ಅವ್ರು ಬಂದರೆ ಕಾಲೇಜಿಗೆ ಹೋಗ್ತಾರೆ, ಕಾಲೇಜಿಂದ ಸಿಟಿಗೆ ಹೋಗ್ತಾರೆ, ಯಾವುದಾರ ಕಾರ್ಯಕ್ರಮ ಇದ್ದರೆ ಬಂದರೆ ಭಾಷಣ ಮಾಡ್ತಾರೆ. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ, ನೀವು ಸಜ್ಜನರಿದ್ದೀರಾ, ಒಳ್ಳೆಯವರಿದ್ದೀರಾ, ಬರೀ ಒಳ್ಳೇದು ಹಿಡ್ಕೊಂಡು ಇಲ್ಲಿರೋ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ. ಆಡಳಿತ ಸತ್ತೋಗಿದೆ. ಜಿಲ್ಲಾ ಆಡಳಿತದಲ್ಲಿ ಏನೂ ಕೆಲಸ ಆಗ್ತಿಲ್ಲ. ಅದಕ್ಕೆ ನಾನು ಡಿ ಸಿ ಅವ್ರಿಗೂ ಕಂಪ್ಲೇಂಟ್, ಡಿ ಸಿ ಅವರು ಪ್ರಾಮಾಣಿಕರಿದ್ದಾರೆ, ಆದರೆ ಬರೀ ಪ್ರಾಮಾಣಿಕರಿದ್ದರೆ ಕೆಲಸ ಆಗಲ್ಲ, ಕ್ರಮಗಳಾಗಬೇಕು. ಬಡವರಿಗೆ ನ್ಯಾಯ ಸಿಗಬೇಕು. ಬಡವರು ಪಾಪ ಇವತ್ತು ಖಾತೆ ಮತ್ತು ಸಾಗುವಳಿ ಚೀಟಿ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ತಹಸೀಲ್ದಾರ್ ಆಫೀಸ್ಗೆ ದಿನ ಬೆಳಗ್ಗೆ ಓಡಾಡ್ತಿರ್ತಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕೂತ್ಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಬಗೆಹರಿದೆ. ಬರೀ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ತಾಲೂಕು ಆಫೀಸಲ್ಲಿ. ನಾನಿವತ್ತು ವಿಲೇಜ್ ಅಕೌಂಟೆಂಟ್ಗೆ ಇರ್ಬೋದು, ಅಲ್ಲಿರುವಂಥ ತಹಸೀಲ್ದಾರ್ ಕ್ಲರ್ಕ್ ಇರ್ಬೋದು, ಈ ಬಗರುಕುಂ ಸಾಗುವಳಿ ಚೀಟಿನ ಯಾರ್ಯಾರು ವಿಲೇವರಿ ಮಾಡ್ತಾರೆ ಅವ್ರಿಗೆಲ್ಲ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಎಕ್ಸ್ಪ್ಲನೇಷನ್ ಕೇಳ್ಕೊಂಡು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ. ಅಧಿಕಾರಿ ಮೇಲೆ ಭಯ ಇಲ್ವಾ ಸರ್? ಇಲ್ಲ, ಅಧಿಕಾರಿಗಳಿಗೆ ಭಯ ಇಲ್ಲ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವರೇನು ಕಚ್ಚೆ ಕಟ್ಟಲ್ಲ. ನಾನು ಅದಕ್ಕೆ ನೇರವಾಗಿ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನೀವು ಸಜ್ಜನರಾದರೆ ಪ್ರಯೋಜನ ಇಲ್ಲ, ಆ್ಯಕ್ಷನ್ ಮಾಡಬೇಕು. 1-2 ಸಸ್ಪೆಂಡ್ ಮಾಡಬೇಕು. ಮೇಲ್ಮಟ್ಟದವ್ರಿಗೆ ಇಲ್ಲಿ ಎ ಸಿ ಇರ್ಬೋದು, ಕೆಲವರು ಎ ಸಿ ರ್ಯಾಂಕಿಂದ ಹಿಡಿದು ಕೆಳಗಡೆ ಮಾಡ್ತಾರೆ, ಏನೂ ಕೆಲಸ ಆಗ್ತಿಲ್ಲ. ನೀವು ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಸರ್ವೆ ಮಾಡ್ಕೊಂಬನ್ರಿ. ನಾನು ಹೇಳ್ತಿಲ್ಲ ಇದನ್ನು, ನಾನೇನು ಪರಮೇಶ್ವರ್ ಅವರಿಗೆ ವಿರೋಧ ಮಾಡಬೇಕು, ಕಾಂಗ್ರೆಸ್ಗೆ ವಿರೋಧ ಮಾಡಬೇಕು ಅಂತ ಹೇಳ್ತಿಲ್ಲ. ಅವರೇ ನೀವೇ ಒಂದು ಮೀಡಿಯಾದವ್ರು ಒಂದು ಸಲ ಇಟ್ಕೊಂಡು ಹೋಗ್ರಿ, ಮೈಕ್ ಗೊತ್ತಾಗುತ್ತೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಈ ಸರ್ಕಾರ ಬಂದಾಗಲಿಂದ ಅಭಿವೃದ್ಧಿ ಶೂನ್ಯ, ದಿವಾಳಿ ಆಗಿದೆ. 2ನೇ-3ನೇ ಸ್ಥಾನದಲ್ಲಿ ಇದು ಕರ್ನಾಟಕ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮೊನ್ನೆ ಎಕನಾಮಿಕ್ಸ್ ವರದಿ ಒಳಗಡೆ ನಾನು ಓದಿದಾಗ 10ನೇ ಸ್ಥಾನಕ್ಕೆ ಬಂದಿದೆ. ಇದೇ ಸಿದ್ದರಾಮಯ್ಯ ಇನ್ನೊಂದು 3 ವರ್ಷ ಇದ್ದರೆ ಇದು 30ನೇ ರಾಜ್ಯ ಕಡೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ದಂಗೆ ದಿವಾಳಿ ಮಾಡಿ ರಾಜ್ಯನ ಅಧೋಗತಿಗೆ ಹಾಕಿ ಬಿಕಾರಿ ಮಾಡಿ ಕರ್ನಾಟಕ ಜನನ ಈ ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ. ನೋಡಿರಿ, ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡು, ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ ಬಿ ಜೆ ಪಿ ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು, ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು ಚಿಕ್ಕ ವಯಸ್ಸಲ್ಲೇ. ಅವರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನೂ ನಿರ್ಧಾರ ತಗೊಂಡಿಲ್ಲ. ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರೂ ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ, ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡೋವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ ಬಿ ಜೆ ಪಿ ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಅದನ್ನು ನಾನು ಹೈಕಮಾಂಡ್ಗೆ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಈಗ ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಯಾರನ್ನಾರು ಮಾಡಲಿ, ನಾನು 2 ಬಾರಿ ಆಗಿದ್ದೇನೆ, ಹೊಸಬರಿಗೆ ಅವಕಾಶ ಆಗಿ 2 ಬಾರಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಯಾರು ಕೊಟ್ಟರೂ ಕೆಲಸ ಮಾಡ್ತೀನಿ. ನಾನು ಹೇಳಿದೆ, ಯಾರು ಹಿಂದುಳಿದವ್ರು ಕೊಡಿ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಹೇಳಿದ್ದೇನೆ. ಬಗರುಕುಂ ಸಾಗುವಳಿ ಚೀಟಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ತಹಸೀಲ್ದಾರ್ ಕಚೇರಿಗೆ. ಸುಮಾರು 1978ರಿಂದನೂ ಕೂಡ ಕೆಲವು ಹಕ್ಕುಪತ್ರಗಳು ಸಾಗುವಳಿ ಚೀಟಿಗಳು ವಿತರಣೆ ಆಗಿಲ್ಲ. ಆಗಿರೋಕ್ಕೆ ಖಾತೆ ಮಾಡಿಕೊಟ್ಟಿಲ್ಲ. ತುಂಬ ಇದು ಏನಂದರೆ ತಾಲೂಕು ಆಫೀಸ್ ಏನಾಗಿದೆ, ಭ್ರಷ್ಟಾಚಾರದ ಕೂಪ ಆಗಿದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ತಾಲೂಕು ಆಫೀಸ್ಗೆ ಆಗಲಿ ಎಲ್ಲೂ ಹೋಗಲ್ಲ.
ಅವ್ರು ಬಂದರೆ ಕಾಲೇಜಿಗೆ ಹೋಗ್ತಾರೆ, ಕಾಲೇಜಿಂದ ಸಿಟಿಗೆ ಹೋಗ್ತಾರೆ, ಯಾವ್ದಾರು ಕಾರ್ಯಕ್ರಮ ಇದ್ದರೆ ಬಂದರೆ ಭಾಷಣ ಮಾಡ್ತಾರೆ. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ, ನೀವು ಸಜ್ಜನರಿದ್ದೀರಾ, ಒಳ್ಳೆಯವರಿದ್ದೀರಾ, ಬರೀ ಒಳ್ಳೇದು ಹಿಡ್ಕೊಂಡು ಇಲ್ಲಿರೋ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ. ಆಡಳಿತ ಸತ್ತೋಗಿದೆ, ಜಿಲ್ಲಾ ಆಡಳಿತದಲ್ಲಿ ಏನು ಕೆಲಸ ಆಗ್ತಿಲ್ಲ. ಅದಕ್ಕೆ ನಾನು ಡಿ ಸಿ ಅವ್ರಿಗೂ ಕಂಪ್ಲೇಂಟ್, ಡಿ ಸಿ ಅವರು ಪ್ರಾಮಾಣಿಕರಿದ್ದಾರೆ, ಆದರೆ ಬರೀ ಪ್ರಾಮಾಣಿಕರಿದ್ದರೆ ಕೆಲಸ ಆಗಲ್ಲ, ಕ್ರಮಗಳಾಗಬೇಕು, ಬಡವರಿಗೆ ನ್ಯಾಯ ಸಿಗಬೇಕು. ಬಡವರು ಪಾಪ ಇವತ್ತು ಖಾತೆ ಮತ್ತು ಸಾಗುವಳಿ ಚೀಟಿ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ತಹಸೀಲ್ದಾರ್ ಆಫೀಸ್ಗೆ ದಿನ ಬೆಳಗ್ಗೆ ಓಡಾಡ್ತಿರ್ತಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಕೂತ್ಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಬಗೆಹರಿದೆ. ಬರೀ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ತಾಲೂಕು ಆಫೀಸಲ್ಲಿ. ನಾನಿವತ್ತು ವಿಲೇಜ್ ಅಕೌಂಟೆಂಟ್ಗಿರ್ಬೋದು, ಅಲ್ಲಿರುವಂಥ ತಹಸೀಲ್ದಾರ್ ಕ್ಲರ್ಕ್ ಇರ್ಬೋದು, ಈ ಬಗೂರ್ಕುಂ ಸಾಗುವಳಿ ಚೀಟಿನ ಯಾರ್ಯಾರು ವಿಲೇವರಿ ಮಾಡ್ತಾರೆ ಅವ್ರಿಗೆಲ್ಲ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಎಕ್ಸ್ಪ್ಲನೇಷನ್ ಕೇಳ್ಕೊಂಡು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ. ಏನು ಅಧಿಕಾರಿ ಮೇಲೆ ಭಯ ಇಲ್ವಾ ಸರ್? ಇಲ್ಲ, ಅಧಿಕಾರಿಗಳಿಗೆ ಭಯ ಇಲ್ಲ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವರೇನು ಕಚ್ಚೆ ಕಟ್ಟಲ್ಲ. ನಾನು ಅದಕ್ಕೆ ನೇರವಾಗಿ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನೀವು ಸಜ್ಜನರಾದರೆ ಪ್ರಯೋಜನ ಇಲ್ಲ, ಆ್ಯಕ್ಷನ್ ಮಾಡಬೇಕು, ಒಂದು 2-3 ಸಸ್ಪೆಂಡ್ ಮಾಡಬೇಕು. ಮೇಲ್ಮಟ್ಟದವ್ರಿಗೆ ಇಲ್ಲಿ ಎ ಸಿ ಇರ್ಬೋದು, ಕೆಲವರು ಎ ಸಿ ರ್ಯಾಂಕಿಂದ ಹಿಡಿದು ಕೆಳಗಡೆ ಮಾಡ್ತಾರೆ, ಏನೂ ಕೆಲಸ ಆಗ್ತಿಲ್ಲ. ನೀವು ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಸರ್ವೆ ಮಾಡ್ಕೊಂಬನ್ರಿ. ನಾನು ಹೇಳ್ತಿಲ್ಲ ಇದನ್ನು, ನಾನೇನು ಪರಮೇಶ್ವರ್ ಅವರಿಗೆ ವಿರೋಧ ಮಾಡಬೇಕು, ಕಾಂಗ್ರೆಸ್ಗೆ ವಿರೋಧ ಮಾಡಬೇಕು ಅಂತ ಹೇಳ್ತಿಲ್ಲ. ನೀವೇ ಒಂದು ಮೀಡಿಯಾದವ್ರು ಒಂದು ಸಲ ಇಟ್ಕೊಂಡು ಹೋಗ್ರಿ, ಮೈಕ್ ಗೊತ್ತಾಗುತ್ತೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಈ ಸರ್ಕಾರ ಬಂದಾಗಲಿಂದ ಅಭಿವೃದ್ಧಿ ಶೂನ್ಯ, ದಿವಾಳಿ ಆಗಿದೆ. 2ನೇ-3ನೇ ಸ್ಥಾನದಲ್ಲಿ ಇದು ಕರ್ನಾಟಕ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮೊನ್ನೆ ಎಕನಾಮಿಕ್ಸ್ ವರದಿ ಒಳಗಡೆ ನಾನು ಓದಿದಾಗ 10ನೇ ಸ್ಥಾನಕ್ಕೆ ಬಂದಿದೆ. ಇದೇ ಸಿದ್ದರಾಮಯ್ಯ ಇನ್ನೊಂದು 3 ವರ್ಷ ಇದ್ದರೆ ಇದು 30ನೇ ರಾಜ್ಯ ಕಡೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ದಂಗೆ ದಿವಾಳಿ ಮಾಡಿ ರಾಜ್ಯನ ಅಧೋಗತಿಗೆ ಹಾಕಿ ಬಿಕಾರಿ ಮಾಡಿ ಕರ್ನಾಟಕ ಜನನ ಈ ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ.